ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕಸ ವಿಲೇವಾರಿ ಏನು ವಾಹನ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಡ್ರೈವರು ಲೋಡರ್ಸು ಈ ಸಹಾಯಕರನ್ನ ಕಾಯಂಗೊಳಿಸಬೇಕು ಅಂತ ಹೇಳಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸಿರುವಂತದ್ದು ನಿನ್ನೆಯಿಂದ ಏನು ಅಹೋರಾತ್ರಿ ಹೋರಾಟ ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದಾರೆ। ಈ ಬಗ್ಗೆ ಮಾತನಾಡಲಿಕ್ಕೆ ಏನು ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅವರು ಕೂಡ ಸಹಕಾರ ಮಾಡ್ತಿರುವಂತದ್ದು। ಸದ್ಯ ನಾನು ಈ ಒಂದು ಪ್ರತಿಭಟನೆ ನಡೆಸ್ತಿರುವಂತಹ ಸ್ಥಳದಲ್ಲಿದ್ದೀನಿ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ। ಏನೇನು ಸಮಸ್ಯೆ ಆಗಿದೆ ಅನ್ನುವಂಥದ್ದು, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ, ಯಾಕೆ ಕಾಯಂ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ। ಸರ್ ನಮಸ್ತೆ। ಈ ಏನು ಸರ್ ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕಸ ವಿಲೇವಾರಿ ವಾಹನ ಸಿಬ್ಬಂದಿಗಳು ಸಹಾಯಕರು ಲೋಡರ್ನ ಕಾಯಂಗೊಳಿಸಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರಾ? ಎಷ್ಟು ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ? ಯಾಕೆ ಕಾಯಂಗೊಳಿಸಿಲ್ಲ? ಏನು ಪ್ರತಿಭಟನೆ ಉದ್ದೇಶ ಏನು ಅಂತ ಅನಿರ್ದಿಷ್ಟಾವಧಿ ಹೋರಾಟವನ್ನ ಕೈಗೊಂಡಿದ್ದೀರಾ? ಸರ್ ಇಲ್ಲಿ ನಾವು ನಮ್ಮ ಚಾಲಕರು ಸಹಾಯಕರುಗಳು ಸುಮಾರು 20 ರಿಂದ 25 ವರ್ಷಗಳ ಕಾಲ ಇದೇ ಬೆಂಗಳೂರಲ್ಲಿ ಮನೆ ಮನೆ ಕಸ ತೆಗಿತಾ ಮತ್ತು ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾ ಪ್ರತಿದಿನವೂ ಬೆಂಗಳೂರನ್ನ ಸ್ವಚ್ಛವಾಗಿಟ್ಟು ಎಲ್ಲರ ಆರೋಗ್ಯನೂ ಕಾಪಾಡ್ತಾ ಇರೋಂಥವ್ರು। ಅವ್ರ ಕೆಲಸದ ಬಗ್ಗೆ ಭದ್ರತೆ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಈ ದಿನ ಫ್ರೀಡಂ ಪಾರ್ಕಲ್ಲಿ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ। ಆದರೆ ಈ ಹಿಂದೆ ಕೂಡ ನಾವು ಡಿಸೆಂಬರ್ 2ನೇ ತಾರೀಕು ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಅಂತೇಳಿ ನಾವು ಹೋರಾಟನ ಹಮ್ಮಿಕೊಂಡಿದ್ರಿ। ಆ ಹೋರಾಟಕ್ಕೆ 3ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 2024ರಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದು ನಮ್ಮ ಒಂದು ಸಮಸ್ಯೆಗಳನ್ನ ಆಲಿಸಿ ಒಂದು ಭರವಸೆನ ಕೊಟ್ಟೋಗಿರ್ತಾರೆ। ಅದು ಏನಂತೇಳಿ ಈಗ ಏನು ಬೆಳಗಾಂ ಅಧಿವೇಶನ ಮುಗಿತಾ ಇದೆ, ಈ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸ್ತೀರಿ ಅಂತೇಳಿ ಭರವಸೆ ಕೊಟ್ಟಿರ್ತಾರೆ। ಆ ಒಂದು ವಿಚಾರವಾಗಿ ನಾವು ಸುಮಾರು 4 ತಿಂಗಳ ಕಾಲ ಅವರ ಆಫೀಸ್ಗಳಿಗೂ ಹೋಗಿದ್ದೀರಿ, ಮತ್ತು ಅವರ ಆಪ್ತ ಸಹಾಯಕರುಗಳನ್ನು ಭೇಟಿ ಮಾಡಿದ್ದೀರಿ, ಮತ್ತು ಸುಮಾರು ಮನವಿ ಪತ್ರಗಳನ್ನ ಕೂಡ ಕೊಟ್ಟಿದ್ದೀರಿ, 4 ರಿಂದ 5 ಮನವಿ ಪತ್ರಗಳನ್ನ। ಆ ಮನವಿ ಪತ್ರಗಳಿಗೂ ಯಾವುದಕ್ಕೂ ಅವರು ಸ್ಪಂದಿಸದೆ ಸರಿಯಾದಂಥ ರೀತಿಯಲ್ಲಿ ತೀರ್ಮಾನಗಳನ್ನ ತಗೊಳ್ಳದೇ ಇರೋದ್ರಿಂದ ನಾವು ತುಂಬ ಮನನೊಂದು ಈಗ ಏನು ಅನಿರ್ದಿಷ್ಟಾವಧಿ ಧರಣಿನ ಹಮ್ಮಿಕೊಂಡಿದ್ದೀರಿ, ಇದನ್ನು ಸರ್ಕಾರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು। ಇವರು ನಾವು ಕೇಳೋದಿಷ್ಟೇ, ಈಗ ಅಧಿವೇಶನ ಬೆಳಗಾಂ ಅಧಿವೇಶನ ಮುಗೀತು, ಮತ್ತು ಸರ್ಕಾರದ್ದು ನಮ್ಮ ಕರ್ನಾಟಕ ರಾಜ್ಯದ ಅಧಿವೇಶನ ಮುಗೀತು, ಮತ್ತು ಬಜೆಟ್ ಮುಗೀತು, ಈಗ ಬಿಬಿಎಂಪಿ ಬಜೆಟ್ ಕೂಡ ನಾಳೆ ಸ್ಟಾರ್ಟ್ ಆಗ್ತಾ ಇದೆ। ಆದರೆ ಬಜೆಟ್ಗಳು ಅಧಿವೇಶನಗಳೆಲ್ಲ ಮುಗೀತಾ ಇದೆ, ಇನ್ನೂ ಎಷ್ಟು ಅಧಿವೇಶನಗಳು ಹೋಗಬೇಕು, ಇನ್ನೂ ಎಷ್ಟು ಬಜೆಟ್ಗಳು ಮುಗಿಬೇಕು? ಇದು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳ್ತಾ ಇದ್ದೀರಿ। ಯಾಕೆ ನಮ್ಮ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅದನ್ನು ನೇರವಾಗಿ ಹೇಳಿ। ಆದರೆ ಪ್ರತಿನಿತ್ಯನೂ ನೀವೇನೋ ಒಂದು ಒಳ್ಳೇದು ಮಾಡ್ತೀರಾ ಅಂತೇಳಿ ಸುಮಾರು 10 ರಿಂದ 12 ಸಾವಿರ ಕುಟುಂಬಗಳು ಕಾಯ್ತಾ ಇದೆ। ನೀವು ಎಷ್ಟು ಸಹಾಯಕರು ಲೋಡರ್ಸು ಕೆಲಸ ಮಾಡ್ತಾ ಇದ್ದೀರಾ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಎಷ್ಟು ಜನ ಇದ್ದೀರಾ ನೀವು ಒಟ್ಟು? ಸರ್ 10 ರಿಂದ 12 ಸಾವಿರ ಜನ ಇದ್ದೀರಿ। ಒಟ್ಟು 5300 ಆಟೋ ಟಿಪ್ಪರ್ಗಳು ಮತ್ತು 700 ಲಾರಿ ಕಾಂಪ್ಯಾಕ್ಟರ್ಗಳು, ಒಟ್ಟಾರೆ ಇವೆರಡು ಸೇರಿದ್ರೆ 12,000 ಜನ ನಮ್ಮ ಲಾರಿ ಚಾಲಕರು ಮತ್ತು ಸಹಾಯಕರು ಮತ್ತು ಆಟೋ ಟಿಪ್ಪರ್ ಚಾಲಕರು ಸಹಾಯಕರುಗಳು ಕೆಲಸ ಮಾಡ್ತಾ ಇದ್ದೀರಿ ಸರ್। ಇವಕ್ಕೆ ಕಾಯಂಗೊಳಿಸಿದ್ರೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಈ ಕಾರ್ಯಕರ್ತರಿಗೆ ಅಥವಾ ಸಿಬ್ಬಂದಿಗಳಿಗೆ ಲೋಡರ್ಸ್ಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಕಾಯಂ ಮಾಡಿದ್ರೆ? ಸರ್ 1977 ದೇವರಾಜ ಅರಸು ಅವರು CM ಆಗಿದ್ದಂಥ ಸಮಯದಲ್ಲಿ IPD ಸಾಲಪ್ಪ ವರದಿಯಂತೆ ಕ್ರಮ ಸಂಖ್ಯೆ 6 ಪ್ರಕಾರ ಏನು ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿರೋಂಥವ್ರು ಸತತವಾಗಿ 1 ವರ್ಷಕ್ಕೂ ಮೇಲ್ಪಟ್ಟು ಕೆಲಸ ಮಾಡಿದರೆ ಅವ್ರನ್ನ ಕಾಯಂ ವಿಲೀನ ಮಾಡಬೇಕಂತೇಳಿ ಆದೇಶ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೇಳ್ತಾ ಇದ್ರಿ। ಅದಾದ ನಂತರ 2001ರಲ್ಲಿ ಡಾಕ್ಟರ್ಸ್ಗಳನ್ನ, ನರ್ಸ್ಗಳನ್ನ, ಸರ್ಜರ್ಸ್ನ ಮತ್ತು POನ್ಗಳನ್ನ ಮತ್ತು ಡ್ರೈವರ್ಗಳನ್ನ ಪರ್ಮನೆಂಟ್ ಮಾಡಿದ್ದಾರೆ। ಇವರೆಲ್ಲ ನಿರಂತರ ಸೇವೆಯಲ್ಲಿರೋರು, ಇವ್ರನ್ನ ಕಾಯಮಾಗಿ ವಿಲೀನ ಮಾಡಬೇಕಂತ ಕಾಯಂ ವಿಲೀನ ಆದೇಶ ಮಾಡಿದ್ದಾರೆ। ಇವೆರಡರನ್ನು ಜೊತೆಗಿಟ್ಕೊಂಡು ಅದ್ರ ರೀತಿಯಲ್ಲೇ ನಾವು ಕೂಡ ಅಗತ್ಯ ಸೇವೆಗಳಲ್ಲಿರೋಂಥವ್ರೆ, ನಿರಂತರ ಸೇವೆಗಳಲ್ಲಿರೋಂಥವ್ರೆ, ಎಸೆನ್ಷಿಯಲ್ ವರ್ಕರ್ಸೇ, ನಮ್ಮನ್ನು ಕೂಡ ಅವ್ರ ರೀತಿಯಲ್ಲೇ ನಾವೇನು ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿದ್ದೀರಿ ನಮ್ಮನ್ನು ಹಾಗೆ ಕಾಯಮಾಗಿ ವಿಲೀನ ಮಾಡಬೇಕು ಅಂತ ಕೇಳ್ತಾರೆ। ಒಂದು ವೇಳೆ ಕಾಯಮಾಗಿ ವಿಲೀನ ಮಾಡೋದಕ್ಕೆ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಇತ್ತಂದರೆ ಸದ್ಯಕ್ಕೆ ನಮ್ಮನ್ನು ಏನು BBMPಯಿಂದನೇ ನೇರ ವೇತನ ಕೊಟ್ಟು ನಮ್ಮನ್ನು ಮುನ್ನಡೆಸಲಿ, ಮುಂದಿನ ದಿನಗಳಲ್ಲಿ 1 ವರ್ಷ 2 ವರ್ಷ ಆದ ನಂತರ ಬೇಕಾದ್ರೆ ನಮ್ಮನ್ನು ಕಾಯಮಾಗಿ ವಿಲೀನ ಮಾಡಲಿ। ಅದು ಬಿಟ್ಬಿಟ್ಟು ನಮ್ಮನ್ನು ಈ ರೀತಿ ಗುತ್ತಿಗೆ ಪದ್ಧತಿಯಲ್ಲಿಟ್ಟು ನಾವೇನಾರು ಪ್ರತಿ ತಿಂಗಳು ಕನಿಷ್ಠ ವೇತನದಡಿಯಲ್ಲಿ ನಮಗೆ ಯಾವುದೇ ಪ್ರತಿ ತಿಂಗಳು ನಮಗೆ 8 ರಿಂದ 9 ಸಾವಿರ 10 ಸಾವಿರ ಲಾಸ್ಟ್ ಸರ್ ಸಂಬಳ ಕೊಡ್ತಾ ಇರೋದು। ಮತ್ತು ನಾವೇನಾದ್ರು ತೀರ್ಕೊಂಡ್ರೆ ನಮ್ಮ ಕುಟುಂಬಕ್ಕೆ ನಾವೇ ಆಧಾರವಾಗಿರ್ತೀವಿ, ನಮ್ಗೆ ಯಾವುದೇ ರೀತಿಯೂ ಪರಿಹಾರ ಇಲ್ಲ, ESPF ಸರಿಯಾಗಿ ಕಟ್ಟಲ್ಲ, ಮತ್ತು ನಾವೇನು ಪ್ರತಿದಿನವೂ ಕೆಲಸ ಮಾಡ್ತೀರಿ, ವಾರದಲ್ಲಿ ತಿಂಗಳಲ್ಲಿ ನಮಗೆ 4 ದಿನ ವೀಕ್ಲಿ ಆಫ್ ಕೊಡಬೇಕಾಗಿತ್ತು, ಅದನ್ನು ಕೊಡದೆ ನಮ್ಮ ಹತ್ರ ಮನುಷ್ಯರಂತ ಗುರುತಿಸದೆ ನಮ್ಮನ್ನು ಪ್ರಾಣಿ ಪಕ್ಷಿಗಳಿಗಿಂತ ಹೀನಾಯವಾಗಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ। ನಾವಿಷ್ಟೆಲ್ಲ
ಸಮಾಜದ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಮತ್ತು ನಮ್ಮ ಬೆಂಗಳೂರನ್ನ ಇಷ್ಟೆಲ್ಲ ನಾವು ಸ್ವಚ್ಛವಾಗಿಟ್ಟು ಎಲ್ಲರ ಆರೋಗ್ಯನೂ ಕಾಪಾಡ್ತಾ ಇದ್ರು. ನಮ್ಮನ್ನು ಮನುಷ್ಯನಂತ ಗುರುತಿಸಿ ನಾವು ಕಾರ್ಮಿಕ ಕಾಯ್ದೆಗಳಲ್ಲಿ ಕಾರ್ಮಿಕ ಕಾಯ್ದೆಗಳಿಗೆ ಅನ್ವಯಿಸೋಂಥವ್ರು, ನಾವು ಎಸೆನ್ಷಿಯಲ್ ವರ್ಕರ್ಸ್ ಅಂತ ಗುರುತಿಸಿ ನಮ್ಮನ್ನು ಕೆಲಸನ ಪರ್ಮನೆಂಟ್ ಮಾಡಿ ಇಲ್ಲ ನೇರವೇತನ ತಗೊಳ್ಳಿ. ಇದೆರಡರಲ್ಲಿ ಯಾವ್ದಾದ್ರು ಒಂದು ಆದೇಶನ ಅತಿ ಶೀಘ್ರದಲ್ಲಿ ಮಾಡಬೇಕು. ಆಮೇಲೆ ನಿಮ್ಮ ಬಜೆಟ್ನ ಮುಂದುವರಿಸಿ ಅಂತ ನಾವು ಪಾಲಿಕೆ ಕೂಡ ಡಿಮ್ಯಾಂಡ್ ಮಾಡಿದ್ದೀರಿ. ಸರ್ಕಾರ ಏನಾದ್ರು ನಿಮಗೆ ಭರವಸೆ ಕೊಟ್ಟಿತ್ತಾ ನಾವು ಇವ್ರನ್ನ ಕಾಯಂಗೊಳಿಸ್ತೀವಿ ಅನ್ನುವಂಥದ್ದು ಏನಾದ್ರು ನಿಮಗೆ ಆಶ್ವಾಸನೆ ಕೊಟ್ಟಿದ್ದ ಇದಕ್ಕಿಂತ ಮುಂಚೆ ಅಂತ? ಹೌದು ಸರ್, ಡಿಸೆಂಬರ್ ತಿಂಗಳಲ್ಲಿ DK ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ಅವ್ರಿಗಿಂತ ದೊಡ್ಡ ಹೇಳಿಕೆ ಇನ್ನೇನು ಬೇಕೇಳಿ? ರಾಜ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರೇನಾದ್ರು ಒಂದು ಹೇಳಿಕೆ ಕೊಟ್ಟರೆ ಒಂದು ಆದೇಶ ಇದ್ದಂಗೆ. ಅಂಥದ್ರಲ್ಲಿ ಉಪಮುಖ್ಯಮಂತ್ರಿಗಳು ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಏನು ಅಧಿವೇಶನ ಮುಗಿದ ತಕ್ಷಣ, ಬೆಳಗಾಂ ಅಧಿವೇಶನ ಮುಗಿದ ತಕ್ಷಣ ನಿಮ್ಮನ್ನು ಕರೆಸಿ ಒಂದು ತೀರ್ಮಾನ ತಗೊಂತೀರಿ ಅಂತ ಅಷ್ಟು ದೊಡ್ಡ ಭರವಸೆ ಕೊಟ್ಟಾಗ 4 ತಿಂಗಳ ಕಾಲ ಕಾದಿದ್ದೀರಿ ಸರ್. ಅವ್ರ ಮಾತು ಗೌರವ ಕೊಟ್ಟು ಇದಕ್ಕಿಂತ ಇನ್ನೇನು ಬೇಕು ಸರ್ ಭರವಸೆ? ಏನ್ ಹೇಳ್ತಿದ್ದಾರೆ ಈಗ ಸರ್ಕಾರ ಅಥವಾ DCM DK ಶಿವಕುಮಾರ್ ಇವಾಗ ಏನ್ ಹೇಳ್ತಿದ್ದಾರೆ ನಿಮಗೆ ಅಂತ ಹೇಳಿ ಉತ್ತರ ನೋಡೋಣ ಮಾಡೋಣ, ಸಮಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಸಮಯನ ಇನ್ನ ಎಷ್ಟು ವರ್ಷ? 12 ಜನ ತೀರ್ಕೊಂಡ್ರು ಸರ್ ಈ 4 ತಿಂಗಳಲ್ಲಿ. ಇವ್ರೇನಾರು ಒಂದು ಡಿಸಿಷನ್ ತಗೊಂಡಿದ್ರೆ ಅವ್ರಿಗೇನಾರು ಒಂದು ಒಳ್ಳೆ ಪರಿಹಾರ ಸಿಕ್ಕಿರೋದಾ? ಮೊನ್ನೆ ರೀಸೆಂಟಾಗಿ ಒಬ್ಬ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಸಂಬಳಗಳು ಸರಿಯಾಗಿ ಇಲ್ಲದೆ ಅವ್ರ ಹೆಂಡತಿ ಸಂಬಳಗಳು ಸರಿಯಾಗಿ 6 ತಿಂಗಳಿಗೂ 5 ತಿಂಗಳಿಗೂ ಒಂದ್ಸತಿ ಸಂಬಳ ಕೊಡ್ತಾರೆ. ಸಂಸಾರ ನಡ್ಸೋಕ್ಕಾಗದೆ ಹೆಂಡತಿ ಬಿಟ್ಟೋದ್ರು. ಹೆಂಡತಿ ಬಿಟ್ಟೋಗಿದ್ದಕ್ಕೆ ಅವ್ರು ಡಿಪ್ರೆಷನ್ ಕೊಟ್ಟೋಗಿ ಒಬ್ಬನೇ ಇದ್ದು ಏನೋ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು. ಇದಕ್ಕೆಲ್ಲ ಯಾರು ಕಾರಣ? ಗುತ್ತಿಗೆ ಪದ್ಧತಿಯಲ್ಲಿ ಇದ್ದಿದ್ದೇ ಕಾರಣ. ಅದನ್ನ ತೆಗೆದ್ಬಿಟ್ಟು ನಮ್ಮನ್ನು ಕಾಯಂ ವಿಲೀನ ಮಾಡಿ. ಈಗ ಸದ್ಯ ಈಗೆಲ್ಲ ಪ್ರತಿಭಟನೆ ಮಾಡ್ತಿದ್ದೀರಾ, ಈಗ ಡೈಲಿ ಏನು ರೂಟ್ ಅಲ್ಲಿ ಓಡಾಡ್ತಾ ಇದ್ರಿ, ಅದೆಲ್ಲ ಸ್ಥಗಿತ ಆಗಿದೆ ಅಥವಾ ಬೇರೆ ಮಾಡ್ತಾ ಇದಾರೆ ಕೆಲಸನ ಅಂತ? ಸರ್, ಸದ್ಯಕ್ಕೆ ಇಲ್ಲಿ ಸೇರಿರೋರೆಲ್ಲ ಬರೀ ನಮ್ಮ ಸಂಘಟನೆಯ ಲೀಡರ್ಗಳು ಮಾತ್ರ ಸೇರಿದ್ದೀರಿ. ಇನ್ನು ನಾವು ಕಾರ್ಮಿಕರನ್ನ ಪೂರ್ತಿ ಮಟ್ಟದಲ್ಲಿ ಎಲ್ಲರೂ ನಿಲ್ಲಿಸಿ ಇಲ್ಲಿ ಕರೆತಂದಿಲ್ಲ. ಆದರೆ ಅಲ್ಲಿವರೆಗೂ ತಂದು ಇಟ್ಕೋಬಾರ್ದು. ನಾವು ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಕೂಡ ಮತ್ತೆ ಸರ್ಕಾರಕ್ಕೆ ಯಾವುದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಸಾಧ್ಯವಾದಷ್ಟು ನಾವು ಲೀಡರ್ಸ್ಗಳೇ ಎಲ್ಲ ಇವಾಗ ಇಲ್ಲಿ ಸೇರಿದ್ದೀರಲ್ಲ, 400-500 ಜನ, ಇವರೆಲ್ಲರೂ ಲೀಡರ್ಸ್ಗಳೇ ನಮ್ಮ ಸಂಘದಲ್ಲಿ. ಇವ್ರು ಮಾತ್ರ ಬಂದಿದ್ದೀರಿ. ಮುಂದೊಂದು ದಿನ ಇದೇನಾದ್ರು ಹಿಂಗೆ ಮುಂದುವರಿಸ್ಕೊಂಡು ಹೋಯ್ತಂದರೆ 100% ಮತ್ತೆ ಈ ಹಿಂದೆ ಏನು ನಾವು ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬರು ಚಾಲಕರು ಸಹಾಯಕರುಗಳು ಏನು ಸೇರಿ ಒಗ್ಗಟ್ಟಾಗಿ ನಾವು ಇಲ್ಲಿ ಅಮರನಾಥ ಉಪಸ್ಥಿತಿ ಅದೇ ಹೋರಾಟನ ಮತ್ತೆ ಇಲ್ಲಿ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ಏನು ಲೀಡ್ಗಳು ಬಂದಿದ್ದೀರಿ, ಇಷ್ಟೇ ಜನರಿಗೆ ನೀವು ಒಂದು ಸಾಕಾಗಿಸ್ಕೊಂಡು ನಮ್ದೇನಿದೆ ನಮ್ಮ ಪರವಾಗಿ ಕಾಯಂ ವಿಲೀನ ಆದೇಶನ ಇಲ್ಲ ನೇರವೇತನ ಆದೇಶನ ನಮಗೆ ಜಾರಿ ಮಾಡ್ಬೇಕಂತ ಕೇಳ್ತಾ ಇದೀರಿ ಸರ್. ಈಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಡೆಡ್ ಲೈನ್ ಕೊಡ್ತಾ ಇದ್ದೀರಾ ಸರ್ಕಾರಕ್ಕೆ ಏನು ಅಂತ? ಡೆಡ್ ಲೈನ್ ಏನಿಲ್ಲ ಸರ್, ನಮ್ಗೆ ಆದೇಶಕ್ಕೆ ಪ್ರತಿ ಇಲ್ಲಿ ಕೊಡೋವರೆಗೂ ನಾವು ಇಲ್ಲಿಂದ ಈ ಹೋರಾಟನ ಕೈ ಬಿಡಲ್ಲ. ಅದು 1 ತಿಂಗಳಾಗತ್ತೋ 2 ತಿಂಗಳಾಗತ್ತೋ ಗೊತ್ತಿಲ್ಲ. ಆಗೋವರೆಗೂ ನಮ್ಗೆ ನಾಳೆನೇ ಆದೇಶ ಕೊಡಲಿ, ನಾಳೆನೇ ಖಾಲಿ ಮಾಡ್ತೀರಿ ಇಲ್ಲಿಂದ. ಆದರೆ ಈ ಹೋರಾಟನ ಯಾರಾದ್ರೂ ಹತ್ತಿಕ್ಕೋ ಪ್ರಯತ್ನ, ಗುತ್ತಿಗೆದಾರರಾಗಲಿ, ಅವ್ರ ಹತ್ರ ಕೆಲಸ ಮಾಡೋಂಥ ಅವ್ರ ರಿಲೇಷನ್ಸು ರೈಟ್ರುಗಳಾಗಲಿ ಯಾರು ಇದಕ್ಕೆ ಅಡ್ಡಿಪಡಿಸೋದಾಯ್ತಂದರೆ ಅವ್ರು ಮುಂದೆ ಈ ಸುಮಾರು ಅಕ್ರಮಗಳನ್ನ ಮತ್ತು ಬೋಗಸ್ ಬಿಲ್ಗಳನ್ನ ಮಾಡಿ ತಿಂದವ್ರೆ. ಇದ್ರ ವಿರುದ್ಧ ನಾವು ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕಾಗತ್ತೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವೇನು ನಿಮ್ಮ ಹತ್ರ ನಮ್ಮಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದಿದ್ದೀರಾ ಗುತ್ತಿಗೆದಾರರೆಲ್ಲ, ಈಗಲಾದರೂ ಅವ್ರನ್ನ ಮನುಷ್ಯರಾಗಿ ಬದುಕಾಕ್ಬಿಡಿ. ಅವ್ರ ಜೀವನನ ಅವರು ಸಾಗಿಸ್ಕೊಂಡು ಹೋಗೋದಕ್ಕೆ, ಕಾಯಂ ಆಗೋದಕ್ಕೆ ಮತ್ತು ನೇರವೇತನ ಆಗೋದಕ್ಕೆ ದಯವಿಟ್ಟು ಬಿಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತೋ ಮಟ್ಟಕ್ಕೆ ನೀವು ತಗೊಂಡು ಹೋಗ್ಬಾರ್ದು ಪರಿಸ್ಥಿತಿ ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೂಡ ಕೊಡ್ತೀವಿ. ಬೋಗಸ್ ಅಂತ ಹೇಳಿದ್ರಿ, ಯಾವ್ದ್ರಲ್ಲಿ ಬೋಗಸ್ ಆಗಿದೆ, ಎಲ್ಲಿ ನಿಮಗೇನು ಏನು ಸಮಸ್ಯೆ? ಈಗ ನಮ್ಮ ಚಾಲಕರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. 5300 ಆಟೋಗಳು ಇರಬೇಕಾಗಿತ್ತು. 5300 ಆಟೋಗಳಿಗೆ ಇಂಟು 2 ಅಂದರೆ ಒಬ್ಬ ಚಾಲಕ ಒಬ್ಬ ಸಹಾಯಕ ಇರಬೇಕಾಗಿತ್ತು. ಎಲ್ಲ ಕಡೆನೂ ನಮ್ಮನ್ನೇನು ಮಾಡ್ತಾ ಇದ್ದಾರೆ, ಒಬ್ಬರ ಕೈಯಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ. ಚಾಲಕ ಕಮ್ ಸಹಾಯಕ ಇಬ್ಬರು ಕೆಲಸನ ಒಬ್ಬರ ಕೈಯಲ್ಲೇ ಮಾಡಿಸ್ತಾರೆ. 10ರಿಂದ 11,000 12,000 ರೂಪಾಯಿ ಸಂಬಳ ಕೊಡ್ತಾರೆ. ಇಬ್ಬರು ಸಂಬಳನೂ ಸೇರಿ ಅಲ್ಲಿಗೆ ಒಬ್ರಿಗೆ ಎಷ್ಟು ಸಂಬಳ ಬಿತ್ತು? 6,000 ರೂಪಾಯಿ ಬಿತ್ತು. ಈ ರೀತಿ ಇದು ಮೋಸ ಅಲ್ವಾ? ಬಿಲ್ ನೋಡಿದ್ರೆ ಪೂರ್ತಿ ಮಟ್ಟದಲ್ಲಿ ತಗೊತಾರೆ. ಅಲ್ಲಿ ಎಲ್ಲಿ ಅಧಿಕಾರಿಗಳ ಹತ್ರ ಅಧಿಕಾರಿಗಳು ಇಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಲ್ವಾ? ಇಲ್ಲಿ ಗುತ್ತಿಗೆದಾರರು ತೊಡೆದಿಲ್ವಾ? ಹೋಗ್ಲಿ, ನಮ್ಮ ಸ್ಯಾಲ್ರಿಗೆ ತಕ್ಕಂತೆ ಎಲ್ಲ ಕಟಾವು ಮಾಡ್ತಾ ಇದ್ದೀರಿ ಅಂತೇಳಿ ನಮ್ಮ ಹತ್ರ ಕಟಾವು ಮಾಡ್ತಾರೆ. ಅಲ್ಲಿ ಅವ್ರು ಬಿಲ್ ಮಾಡ್ಕೊಳ್ಳೋದ್ರೆ ಫುಲ್ ಬಿಲ್ ಮಾಡ್ಕೊತಾರೆ. ಹೆಂಗೆ ಇದು ಸಾಧ್ಯ? ಇಲ್ಲಿ ಬಿಲ್ ಆಟೋಗಳು ಬಂದಿರಲ್ಲ, ಸ್ಕ್ಯಾನ್ ಆಗಿರಲ್ಲ, ಆದ್ರೂ ಬೋಗಸ್ ಆಗಿ ಅವರು ನಿಂತಿರೋ ಗಾಡಿಗಳಿಗೆ, ರಿಪೇರಿ ಗಾಡಿಗಳಿಗೆ ಮತ್ತು ಕೆಲವೊಂದು ಬಸ್ಗಳಿಗೆ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಬಿಲ್ಗಳು ತಗೊತಾರೆ. ಕೆಲವೊಂದು ಟೂ ವೀಲರ್ ನಂಬರ್ಗಳನ್ನು ಕೂಡ ಕೊಟ್ಟು ಸ್ಕ್ಯಾನ್ ಮಾಡಿಸಿ ಬಿಲ್ಗಳು ತಗೊತವ್ರೆ. ಇಷ್ಟೊಂದು ದೊಡ್ಡ ಅಕ್ರಮಗಳು ಮಾಡ್ತಾ ಇದ್ದಾರೆ. ನಮ್ಮನ್ನ ಕಾರ್ಮಿಕರನ್ನ ಮನುಷ್ಯರಿಗಿಂತ ಹೀನಾಯವಾಗಿ ನಡೆಸ್ಕೊತವ್ರೆ. ಕಾರ್ಮಿಕ ಕಾಯ್ದೆಗಳಿಗೆ ವಿರುದ್ಧವಾಗಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ. ಇವೆಲ್ಲ ಭ್ರಷ್ಟಾಚಾರ ಅಲ್ವಾ? ಇವನ್ನೆಲ್ಲ ನಾವು ವಾಯ್ಸ್ ಮಾಡ್ತೀರಾ ಇಲ್ವಾ? ನಾವು ಕೇಳ್ತಾ ಇರೋದು ಇಷ್ಟ, ಇದ್ರ ವಿರುದ್ಧ ನಾವು ಧ್ವನಿ ಎತ್ತೋದಕ್ಕೆ ಮುಂಚೆ ನಮ್ಮ ಕಾರ್ಮಿಕರನ್ನ ಕಾಯಂ ಆಗೋದಕ್ಕೆ ಮತ್ತು ನೇರವೇತನ ಆಗೋದಕ್ಕೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ.
ನೀವು ಹಿಂಗೆ ನಮಗೆಲ್ಲ ಅಡ್ಡಿಪಡಿಸ್ಕೊಂಡು ಅಧಿಕಾರಿಗಳಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಹಿಂಗೆ ಅಡ್ಡಿಪಡಿಸ್ಕೊಂಡು ಹೋಗ್ತಂದ್ರೆ ಇದನ್ನ ಟೋಟಲ್ ಆಗಿ ಅಣ್ಣಾ ಹಜಾರೆ ಮಾಡಿದ್ರಲ್ವ ಭ್ರಷ್ಟಾಚಾರದ ವಿರುದ್ಧ ಧ್ವನಿ, ಅದೇ ರೀತಿಯಲ್ಲಿ ಮತ್ತೆ ಮುಂದೊಂದು ದಿನ ನಾವು ಭ್ರಷ್ಟಾಚಾರದ ವಿರುದ್ಧ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಧ್ವನಿ ಎತ್ತಬೇಕಾಗತ್ತೆ. ಇದಿಷ್ಟು ಕಾರ್ಮಿಕ ಸಂರಕ್ಷಣಾ ಯೂನಿಯನ್ನ ಅಧ್ಯಕ್ಷ ತ್ಯಾಗರಾಜ್ ಅವರ ಮಾತಾಗಿತ್ತು. ಅಂದ್ರೆ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.